ಗೈಸ್ ಫಸ್ಟ್ ಟೈಮ್ ನಂಗೆ ನಕ್ಕಂದ್ಲೆ ಸುಭಾಷ್ ಅವರು ಇವತ್ತು ಸಿಕ್ಕಿದ್ರು ಮತ್ತೆ ನಮ್ಮ ಕಾಲೇಜಲ್ಲಿ ಮಾಡಿದ ವ್ಲಾಗಿಂಗ್ ಕಾಂಪಿಟೇಷನ್ ನಾನು ಗೆದ್ದಿದ್ದೆ. ನಂಗೆ ಮೆಡಲ್ ಕೂಡ ಅವರೇ ಹಾಕಿದ್ರು. See, there's no motivation. You have to be consistency and discipline more than motivation. Thank you. ಹೌದು ಗೈಸ್, ನಕ್ಕಂದ್ಲೆ ಸುಭಾಷ್ ಅವರು ಬರ್ತಾರೆ ಅಂತ ನನಗೆ ನೆನ್ನೆನೇ ಗೊತ್ತಿತ್ತು. ಸೊ ಅದಕ್ಕಾಗಿ ವಿಡಿಯೋ ಮಸ್ತಾಗಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದೆ. ಇದು ಇಂಡಿವಿಜುವಲ್ ಇವೆಂಟ್ ಅಲ್ಲ, ಇಬ್ರಿಬ್ರು ಮಾಡಬೇಕು. ಸೊ ನಮ್ಮ ಟೀಮೇಟ್ ಆಗಿದ್ದ ಮೋನಿಶನ್ನ ನಮ್ಮ ಟೀಮಲ್ಲಿ ಹಾಕೊಂಡೆ. ಬೆಳಗ್ಗೆನೆ ಎದ್ದು ಕಾಲೇಜ್ ಕಡೆ ಹೊರಟೆ. ಹೋಗಿದ ತಕ್ಷಣ ಅಲ್ಲಿ ಸೈನ್ ಹಾಕ್ಬೇಕಿತ್ತು. ಸೈನ್ ಹಾಕಾದ್ಮೇಲೆ ನನ್ನ ಫ್ರೆಂಡ್ PJ ಹತ್ರ ಹೋಗ್ಬಿಟ್ಟು ಅವನ್ನ ಕರ್ಕೊಂಡು ಬಂದೆ. ಆಕ್ಚುಲಿ ಇವೆಂಟ್ ಸ್ಟಾರ್ಟ್ ಆಗಿ ಇನ್ನೂ ತುಂಬಾನೇ ಟೈಮ್ ಇತ್ತು. ಸುಮ್ಮನೆ ಕೂರೋದು ಯಾರು ಅಂತ ಅಂದ್ಬಿಟ್ಟು ಕ್ಯಾಂಟೀನ್ ಹತ್ರ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಕೂತಿದ್ದೋ. ಅಷ್ಟರಲ್ಲಿ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರು ಬನ್ನಿ ಅಂತ. ಅದಿದ್ದು 6th ಫ್ಲೋರ್ ಅಲ್ಲಿ ಅಲ್ಲೋದು. ನಾನು ಮೋನಿಶಾ ಒಂದ್ ಟೀಮ್ ಆದ್ರೆ ನಮ್ಮ ಟೀಮ್ ಅವರೇ ಆದಂತ ಪ್ರಜುಬ್ರೋ ಮತ್ತೆ ಪಂಚಮಿ ಅಕ್ಕ ಇನ್ನೊಂದು ಟೀಮ್ ಆಗಿದ್ರು. ಅವ್ರು ಎಲ್ರಿಗೂ 1 hour ಟೈಮ್ ಕೊಟ್ಟಿದ್ರು ವಿಡಿಯೋ ಶೂಟ್ ಮಾಡ್ಕೊಂಡ್ ಬರೋದಕ್ಕೆ. ಮತ್ತೆ ವಿಡಿಯೋ ಶೂಟ್ ಮಾಡ್ಕೊಂಡ್ ಬಂದಾದ್ಮೇಲೆ 1 hour ಎಡಿಟಿಂಗ್ ಗೆ ಕೊಡ್ತೀವಿ ಅಂತ ಹೇಳಿದ್ರು. ಕಾಲೇಜಲ್ಲಿರೋ ಪ್ರತಿ ಒಂದ್ ಜಾಗಕ್ಕೆ ಹೋಗ್ಬಿಟ್ಟು ವಿಡಿಯೋ ಶೂಟ್ ಮಾಡ್ಕೊಂಡ್ ಬಂದು ಮೋನಿಶಂಗಂತೂ ಯಾಕಾದ್ರೂ ಇವ್ನ ಟೀಮಿಗೆ ಸೇರ್ಕೊಂಡ್ಬಿಟ್ನೋ ಅನ್ನೋ ತರ ಅನ್ಸ್ಬಿಟ್ಟಿದೆ. ಆಕ್ಚುಲಿ ನಾನು ಮೋನಿಶನ್ ಚೂಸ್ ಮಾಡಿದ್ದೆ ಅವಳು ವಿಡಿಯೋ ಚೆನ್ನಾಗಿ ಎಡಿಟ್ ಮಾಡ್ತಾಳೆ ಅಂತ. ಸೊ ಅವಳು ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನಾನು ಬೇರೆ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಕೊಂಡೆ. ಎಷ್ಟೇ ಬೇಗ ಮಾಡೋಣ ಅಂತ ಟ್ರೈ ಮಾಡ್ದು, ಆದ್ರೆ ವಿಡಿಯೋ ಎಡಿಟ್ ಮಾಡೋದು ಲೇಟ್ ಆಯ್ತು. ಸೊ ನಮ್ಮ ವಿಡಿಯೋನೇ ಕೊನೆಗೆ ಹಾಕಿದ್ರು. ಲಾಸ್ಟ್ ಆದ್ರೂ ಲೇಟೆಸ್ಟ್ ಆಗಿ ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ್ರು. ನನ್ಗಂತೂ ನಮ್ಮ ವಿಡಿಯೋ ತುಂಬಾನೇ ಇಷ್ಟ ಆಯ್ತು. ಗೆಲ್ಲಿ ಸೋಲಿ ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಸುಭಾಷ್ ಅವರು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಕೂರ್ಸ್ಕೊಂಡಿದ್ರು. ಅದಾಗ ಸ್ವಲ್ಪ ಹೊತ್ತಿಗೆ ಸುಭಾಷ್ ಅವರು ಎಂಟ್ರಿ ಕೊಟ್ರು. ನೋಡಿ, ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಟೀಚರ್ಸ್ ಎಲ್ಲ ಫೋನ್ ಎತ್ಕೊಂಡು ವಿಡಿಯೋ ಫೋಟೋ ತಗೊಳಕ್ ಸ್ಟಾರ್ಟ್ ಆದ್ರು. ನಾನು ಫಾರ್ ದಿ ಫಸ್ಟ್ ಟೈಮ್ ಒಬ್ರು ಇನ್ಫ್ಲೂಯೆನ್ಸರ್ ನ ನೋಡಿದ್ದು ಅಂತಂದ್ರೆ ಇವತ್ತೇ. ಅವ್ರ ಮುಂದೆ ನನ್ನ ವಿಡಿಯೋನ ಪ್ಲೇ ಮಾಡಿದ್ರು. ಅವರು ನನ್ನ ವಿಡಿಯೋ ನೋಡ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ರು ಅನ್ನೋದು ನನ್ಗಂತೂ ತುಂಬಾನೇ ಖುಷಿ ಆಗೋಯ್ತು. ಮತ್ತೆ ಫಸ್ಟ್ ಪ್ರೈಸ್ ಕೂಡ ನನ್ಗೆ ಅಂತ ಹೇಳಿದ್ರು. ನನ್ಗೆ ಅವಾಗಂತೂ ಇದ್ದಿದ್ದು ಖುಷಿ ಆಗೋಯ್ತು. ಮತ್ತೆ ನನ್ನ ಅಕೌಂಟ್ 10K ಫಾಲೋವರ್ಸ್ ಕಂಪ್ಲೀಟ್ ಆಗೈತೆ ಅಂತ ಹೇಳಿದೆ. ಅದಕ್ಕೆ ಕಂಗ್ರಾಟ್ಸ್ ಕೂಡ ಹೇಳಿದ್ರು. ತುಂಬಾನೇ ಚೆನ್ನಾಗಿ ಮಾತಾಡ್ಸಿದ್ರು. ನನ್ಗೆ ಮತ್ತೆ ಮೋನಿಶಂಗೆ ಅವರೇ ಮೆಡಲ್ ಕೂಡ ಹಾಕಿದ್ರು. ಫಸ್ಟ್ ಟೈಮ್ ಒಬ್ರು ಇನ್ಫ್ಲೂಯೆನ್ಸರ್ ನ ಮೀಟ್ ಆಗಿ ಅವ್ರ ಕೈಲೇ ಮೆಡಲ್ ಹಾಕ್ಸ್ಕೊಂಡೆ. ನನ್ಗಂತೂ ಇದ್ದಿದ್ದು ಖುಷಿ ಆಗೋಯ್ತು. ಮತ್ತೆ ಆಕ್ಚುಲಿ ಅವ್ರು ಬರ್ತಾರೆ ಅಂತ ಯಾರು ಏನ್ ಪಬ್ಲಿಷ್ ಏನು ಮಾಡಿರಲಿಲ್ಲ. ಸೈಲೆಂಟ್ ಆಗಿ ಬಂದ್ಬಿಟ್ಟು ಹೋಗ್ತಾರೆ ಅಂತ ಸರ್ ಹೇಳಿದ್ರು. ಹಂಗೆ ಬಂದಿದ್ರು. ಮತ್ತೆ ಅದೆಲ್ಲ ಆದ್ಮೇಲೆ ಸ್ನಾಕ್ಸ್ ಕೊಟ್ರು. ಅದನ್ನ ತಿಂದ್ಬಿಟ್ಟು ಕೂತಿದ್ದು. ಆಮೇಲೆ 4 ಗಂಟೆಗೆ ಫಂಕ್ಷನ್ ಇರುತ್ತೆ ಅಂತ ಹೇಳಿದ್ರು. ಮತ್ತೆ ನಾವು ಕ್ಯಾಂಟೀನ್ ಹೋಗ್ಬಿಟ್ಟು ವಾಪಸ್ ಬಂದು 4 ಗಂಟೆಗೆ. ಮತ್ತೆ ಎಲ್ಲಾ ಇವೆಂಟ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿರೋರ್ಗೆಲ್ರಿಗೂ ಮೆಡಲ್ ಮತ್ತೆ ಗಿಫ್ಟ್ಸ್ ಎಲ್ಲ ಕೊಡ್ತಾ ಇದ್ರು. ನಮಗೂ ಕೂಡ ಕೊಟ್ರು. ಮತ್ತೆ ಈ ಇವೆಂಟ್ ತುಂಬಾನೇ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ವ್ಲಾಗ್ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದೆ. ಅದಂತೂ ನನಗೆ ಲಿಟರಲಿ ತುಂಬಾನೇ ಖುಷಿ ಆಯ್ತು. ನಿಜ ಗೈಸ್, ಇದಿನ್ನೂ ಸ್ಟಾರ್ಟಿಂಗು. ನಿಮ್ ಸಪೋರ್ಟ್ ಬೇಕು. ನಿಮ್ ಸಪೋರ್ಟ್ ಇದ್ರೆ ಇನ್ನೂ ಮುಂದೆ ಮಸ್ತ್ ಆಗಿರೋ ವಿಡಿಯೋಸ್ ಮಾಡ್ತೀನಿ, ಎಂಟರ್ಟೈನ್ ಮಾಡ್ತೀನಿ ಗೈಸ್.